ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ನಾನಿವತ್ತು ಹೊನ್ನಾವರದ ಹತ್ತಿರ ಇರುವ ಚಿಕ್ಕ ಸುಬ್ರಹ್ಮಣ್ಯ ಅಂತಾನೆ ಹೆಸರು ಪಡೆದಿರುವಂತ ಮುಗ್ವಾ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೇನೆ. ಏನಿವತ್ತು ವಿಶೇಷತೆ ಅಂದ್ರೆ, ಇವತ್ತು ಸುಬ್ರಹ್ಮಣ್ಯನಿಗೆ ಎಲ್ಲಾ ಸೃಷ್ಟಿಗಳಲ್ಲಿಯೇ ಅತ್ಯಂತ ಪ್ರಿಯವಾದ ಸೃಷ್ಟಿ ಈ ಚಂಪಾಷಷ್ಠಿ. ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಇಲ್ಲಿ 30ರಿಂದ 40 ಸಾವಿರದಷ್ಟು ಜನ ಇಲ್ಲಿ ಸೇರ್ತಾರೆ. ಈ ಸುಬ್ರಹ್ಮಣ್ಯ ದೇವಸ್ಥಾನವು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಬೆಂಗಳೂರು ರಸ್ತೆಯಲ್ಲಿ ಕೇವಲ 6 ಕಿಲೋಮೀಟರ್ ದೂರದ ಮುಗ್ವಾ ಎಂಬ ಕುಗ್ರಾಮದಲ್ಲಿದೆ. ಇಲ್ಲಿ ಮಕ್ಕಳಾಗದೇ ಇದ್ದವರಿಗೆ ಮಕ್ಕಳು, ಮದುವೆ ಆಗದೇ ಇದ್ದವರಿಗೆ ಮದುವೆ, ಅವರ ಬಿಸ್ನೆಸ್ ಏನಾದರೂ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಇತರೆ ಯಾವುದೇ ಕಾಯಿಲೆಗಳಿಗೂ ಸಹ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡ್ರೆ ಕಡಿಮೆ ಆಗ್ತದೆ ಅನ್ನುವಂತ ಬಲವಾದ ನಂಬಿಕೆ ಉಳ್ಳದ್ದಾಗಿದ್ದು, ಈ ನಂಬಿಕೆಯಿಂದಲೇ ಇಲ್ಲಿ ಸಾವಿರಾರು ಭಕ್ತಾದಿಗಳು ಬಂದು ಸೇರ್ತಾರೆ. ಅಂದ್ರೆ ಈ ಕ್ಷೇತ್ರ ಲಕ್ಷಾಂತರ ಜನರನ್ನ ತನ್ನ ಹತ್ರ ಸೆಳೀತಾ ಇದೆ. ಹಾಗಿದ್ರೆ ಬನ್ನಿ, ಈ ಪವಿತ್ರವಾದ ಪುರಾಣ ಪ್ರಸಿದ್ಧ ಕ್ಷೇತ್ರವನ್ನ ನಾವು ನೋಡ್ಕೊಂಡು ಬರೋಣ. ಹಾಗೇನೆ ಈ ಚಂಪಾಷಷ್ಠಿಯಲ್ಲಿ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗೋಣ. ನೋಡಿ, ಇದು ಹೊನ್ನಾವರ ಬೆಂಗಳೂರು ರಸ್ತೆಯ ಮುಗ್ವಾ ಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕದಲ್ಲಿನ ರಸ್ತೆ. ಈ ಮುಗ್ವಾ ಸುಬ್ರಹ್ಮಣ್ಯನ ವಿಶೇಷತೆ ಏನಂದ್ರೆ, ಈತ ಬಾಳೆಹಣ್ಣು ಪ್ರಿಯ ಅಂತ ಕೆಲವೊಬ್ರು ಹೇಳ್ತಾರೆ. ಇಲ್ಲಿ ಹಣ್ಣುಕಾಯಿ ಜೊತೆಗೆ ಬಾಳೆಹಣ್ಣಿನ ಗೊನೆ ಇರೋದು ತುಂಬಾ ವಿಶೇಷ. ಈ ಮುಗ್ವಾ ಸುಬ್ರಹ್ಮಣ್ಯನಿಗೆ ಬಾಳೆಹಣ್ಣಿನ ಅಭಿಷೇಕ ಪ್ರಿಯ ಅಂತಾನು ಇನ್ನೊಂದು ಹೆಸರಿದೆ. ಯಾಕಂದ್ರೆ ಈ ದೇವಸ್ಥಾನದಲ್ಲಿ ಪ್ರತಿದಿನವೂ ಬಾಳೆಹಣ್ಣಿನಿಂದ ಅಭಿಷೇಕ ನಡೆಯೋದು ಅತ್ಯಂತ ವಿಶೇಷಕರವಾದ ಸಂಗತಿ. ಇಲ್ಲಿ ತಯಾರಿಸಿದ ಸಿಹಿ ತಿಂಡಿಗಳನ್ನ ಈ ಭಕ್ತಾದಿಗಳು ದೇವರ ಪ್ರಸಾದ ಅಂತ ತಿಳ್ಕೊಂಡು ಮನೆಯಲ್ಲಿ ಎಲ್ಲರಿಗೂ ಹಂಚಿ ಸಂಭ್ರಮಿಸ್ತಾರೆ. ಕೇವಲ ಚಿಕ್ಕ ಗ್ರಾಮ ಇದು. ಇವತ್ತು ಇಲ್ಲಿ ನೋಡಿ, ಭಕ್ತಾದಿಗಳ ಸಂಖ್ಯೆಯನ್ನು ನೀವು ಗಮನಿಸಿ ಒಮ್ಮೆ. ಬಳೆ, ಮಕ್ಕಳ ಆಟಿಕೆ ಸಾಮಾನುಗಳು ಇತ್ಯಾದಿ ನೂರಾರು ಅಂಗಡಿಗಳು ದೊಡ್ಡ ಜಾತ್ರೆಯಂತೆ ನೆರೆದಿರ್ತವೆ. ಇಲ್ಲಿ ಒಂದೇ ದಿನದ ಕಾರ್ಯಕ್ರಮ ಆದ್ರೂ ಇಲ್ಲಿ ಸಾವಿರಗಟ್ಟಲೆ ಜನಸಂದಣಿ. ಇದು ಇಲ್ಲಿನ ಸ್ವಲ್ಪ ಪ್ರಸಿದ್ಧಿ ಪಡೆದಿರುವಂತ ಒಂದು ವಿಶೇಷವಾದ ಸಿಹಿ ತಿಂಡಿ ಹಾಜ್ಮಾಜ್ ಅಂತ ಹೇಳ್ತಾರೆ ಇದಕ್ಕೆ. ಈ ಜಾತ್ರೆ ಪೇಟೆಯ ಅಂಗಡಿಗಳಲ್ಲಿ ನೀವು ನೋಡಿ, ಈಗ ಇನ್ಮೇಲೆ ಇಂಥ ಸಿಹಿ ತಿಂಡಿಗಳನ್ನ ನೀವು ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲ ಈಗ ಬೇಕರಿ ಸ್ವೀಟ್ಸ್ ಬಂದ್ಬಿಟ್ಟಿದೆ. ಇಂಥ ಸಾಂಪ್ರದಾಯಿಕ ಶೈಲಿಯ ಈ ತರದ ಸಿಹಿ ತಿಂಡಿಗಳನ್ನ ಕೇವಲ ಇಂಥ ಜಾತ್ರೆಗಳಲ್ಲಿ ಮಾತ್ರ ನೀವು ಸವಿಬಹುದು. ಪ್ರತಿಯೊಂದು ಅಂಗಡಿಗಳಲ್ಲೂ ಜನರಿದ್ದಾರೆ, ಜನರು ಖರೀದಿ ಮಾಡ್ತಾರೆ, ಹಾಗೂ ಈ ಉತ್ಸವವನ್ನ ಸಂಭ್ರಮಿಸ್ತಾರೆ. ಇದು ಹುಲಿದೇವರ ಬನ ಅಂತ ಹೇಳಿ. ಹಾಗೇನೆ ಇಲ್ಲಿನ ಕ್ಷೇತ್ರಪಾಲ. ಈ ದೇವಸ್ಥಾನದಲ್ಲಿ ನಾಗ ಪ್ರತಿಷ್ಠೆಯನ್ನ ಹೇಳಿಕೊಂಡವರಿಗಾಗಿ ಇಲ್ಲೊಂದು ನಾಗಬನ ಇದೆ. ತಮ್ಮ ಹರಕೆಯ ಪೂರೈಕೆಗಾಗಿ 42 ದಿನಗಳ ಜಲಾದಿವಾಸದ ನಂತರ ಈ ಮೂರ್ತಿಗಳನ್ನ ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಇಲ್ಲಿ ನೀವು ಕಾಣಬಹುದು, ಸಾವಿರಾರು ನಾಗರ ಪ್ರತಿಮೆಗಳನ್ನ ನೀವು ನೋಡ್ತಾ ಇದ್ದೀರಿ. ಸಾವಿರಾರು ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪಿಸಿದ್ದಕ್ಕಾಗಿ ಇಲ್ಲಿ ಅವೆಲ್ಲರ ಪ್ರತೀಕವಾಗಿ ಒಂದು ಪ್ರಮುಖವಾದ ನಾಗರನ್ನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪ್ರತಿದಿನ ಸೇವೆಯನ್ನ ಸಲ್ಲಿಸಲಾಗ್ತಾ ಇದೆ. ಈ ನಾಗರ ಕಲ್ಲುಗಳ ಪಕ್ಕದಲ್ಲಿ ಈ ರೀತಿ ದಾರಿ ಮೇಲೆ ದುಡ್ಡನ್ನ ಹಾಕ್ತಾರೆ. ದಯವಿಟ್ಟು ಈ ರೀತಿ ಹಾಕಬೇಡಿ. ನಿಮ್ಗೆ ಅಷ್ಟು ದುಡ್ಡು ಹಾಕಬೇಕು ಅನ್ಸಿದ್ರೆ ನೀವು ಕಾಣಿಕೆ ಹುಂಡಿಗೆ ಹಾಕಿ, ಇಲ್ಲಿ ಕಾಲಡಿಗೆಲ್ಲ ದುಡ್ಡು ಹಾಕಬೇಡಿ ದಯವಿಟ್ಟು. ಈ ಕ್ಷೇತ್ರದ ಪ್ರವೇಶ ದ್ವಾರ.
ಈ ಜಾತ್ರೆಯಲ್ಲಿ ನಾಗರ ಹಾವುಗಳನ್ನ ತೆಗೆದುಕೊಂಡು ಬರೋದೊಂದು ಅತ್ಯಂತ ವಿಶೇಷ. ಮುಂಚೆ ತುಂಬಾ ನಾಗರ ಹಾವುಗಳನ್ನ ಇಲ್ಲಿ ತಗೊಂಡ್ ಬರ್ತಿದ್ರು ಕೆಲವೊಬ್ರು ಹಾವಾಡಿಗರು. ನೋಡಿ, ಇಷ್ಟು ಬೃಹತ್ ಗಾತ್ರದ ನಾಗರ ಹಾವುಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ತಗೊಂಡ್ ಬರ್ತಾರೆ ಕೆಲವೊಬ್ರು ಹೊಟ್ಟೆಪಾಡಿಗಾಗಿ. ನೀವು ಇಷ್ಟು ಹತ್ತಿರದಿಂದ ಬೇರೆ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೇರಪ್ಪ, ಮುಂಚೆ ಸುಮಾರು 50, 60, 100 ಗಟ್ಟಲೆ ನಾಗರ ಹಾವುಗಳನ್ನು ಇಲ್ಲಿ ತಗೊಂಡ್ ಬರ್ತಿದ್ರು. ಮಧ್ಯಾಹ್ನ ಇಲ್ಲಿ ತುಂಬಾ ಬಿಸಿಲಿರೋದ್ರಿಂದ ಇಲ್ಲಿ ಬರುವ ಯಾತ್ರಿಕರಿಗಾಗಿ ಶಾಮಿಯಾನವನ್ನ ರಸ್ತೆ ಇದ್ದಕ್ಕೂ ಹಾಕಿದ್ರು. ಮಧ್ಯಾಹ್ನ ಅತಿಯಾದ ಬಿಸಿಲಿತ್ತು, ಆದ್ರೆ ಈಗ ಮಳೆರಾಯನ ಚಿಕ್ಕದಾದ ಆಗಮನವಾಗಿದೆ, ತಂಪಿನ ವಾತಾವರಣ ಏರ್ಪಾಡಾಗಿದೆ. ಬಿಸಿಲಿನಲ್ಲಿ ಬಾಯಾರಿ ಬಂದ ಭಕ್ತಾದಿಗಳಿಗೆ ಇಲ್ಲಿನ ಬೆಲ್ಲದ ಪಾನಕ ತುಂಬಾ ವಿಶೇಷವಾದದ್ದು. ಈ ದೇವಸ್ಥಾನದಲ್ಲಿ ಅತ್ಯಂತ ವಿಶೇಷ ಅಂದ್ರೆ ಸುಬ್ರಹ್ಮಣ್ಯನ ವಿಶೇಷವಾದ ಪ್ರಸಾದ. ಬೇರೆ ಯಾವ ದೇವಸ್ಥಾನಗಳಲ್ಲೂ ಇಂಥ ಪ್ರಸಾದ ಸಿಗುವುದಿಲ್ಲ. ಇಲ್ಲಿ ಕುಂಬಳಕಾಯಿಯನ್ನ ವಿಶೇಷವಾಗಿ ಪ್ರಸಾದ ಅಂತ ಕೊಡ್ತಾರೆ. ಭಟ್ರು, ಈ ಪ್ರಸಾದದ ವಿಶೇಷತೆ ಏನು? ಇದು ಸುಬ್ರಹ್ಮಣ್ಯನಿಗೆ ಅತಿ ಶ್ರೇಷ್ಠವಾದ ಕಾರಣ ಮತ್ತೆ ಸುಬ್ರಹ್ಮಣ್ಯನಿಗೆ ಅತಿ ಪ್ರಿಯವಾದ ಕಾರಣ ಇದು ನಾವು ಕುಂಬಳಕಾಯಿಯನ್ನ ಕೊಡ್ತೇವೆ ಪ್ರಸಾದ ಲೆಕ್ಕದಲ್ಲಿ. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಅನ್ನುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದು. ಇದು ನಾರದ ಮುನಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಬಾಲಸುಬ್ರಹ್ಮಣ್ಯನ ವಿಗ್ರಹ ಇಲ್ಲಿದೆ. ಚಂಪಾಷಷ್ಠಿ ಉತ್ಸವ ಅತ್ಯಂತ ಜನಪ್ರಿಯವಾದದ್ದು ಮತ್ತು ಅತ್ಯಂತ ಹೆಚ್ಚು ಭಕ್ತರು ಈ ದಿವಸ ಕ್ಷೇತ್ರಕ್ಕೆ ಬಂದು ಸುಬ್ರಹ್ಮಣ್ಯನ ದರ್ಶನವನ್ನ ಮಾಡ್ತಾರೆ. ಇವತ್ತಿನ ದಿವಸ ಸಂತಾನ ಸಲುವಾಗಿಯೋ ಅಥವಾ ಚರ್ಮ ವ್ಯಾಧಿಯ ಸಲುವಾಗಿಯೋ ಇನ್ನಿತರೆ ಯಾವುದೇ ಕಾಯಿಲೆಗಳಿಗಾಗಿ ಕಳೆದ ಚಂಪಾಷಷ್ಠಿಯಲ್ಲಿ ಹರಕೆ ಹೊತ್ತಂತವರು ಈ ಚಂಪಾಷಷ್ಠಿಯಲ್ಲಿ ಬಂದು ಹರಕೆಯನ್ನ ತೀರಿಸ್ತಾರೆ. ಇನ್ನು ಇವತ್ತಿನ ದಿವಸ ಬಂದು ಅನೇಕರು ಹರಕೆಗಳನ್ನು ಹೊತ್ತುಕೊಳ್ತಾರೆ. ಅದು ಮುಂದಿನ ಚಂಪಾಷಷ್ಠಿ ಹೊತ್ತಿಗೆ ಬಂದು ಅವರ ಆ ಹರಕೆಯನ್ನ ದೇವರಿಗೆ ಸಲ್ಲಿಸ್ತಾರೆ. ಚಂಪಾಷಷ್ಠಿ ದಿವಸ ಬೆಳಿಗ್ಗೆ 6 ಗಂಟೆಯಿಂದಲೇ ಪ್ರಾರಂಭ ಆಗ್ತದೆ. ಮಧ್ಯಾಹ್ನ ಇಲ್ಲಿ ಸುಮಾರು 2:30 ಹೊತ್ತಿಗೆ ಬಲಿ ಪ್ರಾರಂಭ ಆಗ್ತದೆ, ಪಲ್ಲಕ್ಕಿ ಉತ್ಸವ ಆಗ್ತದೆ. ಅದಾದ ನಂತರ ಮಹಾಮಂಗಳಾರತಿ ಮತ್ತೆ ಪ್ರಸಾದ ವಿತರಣೆ, ಸಂತರ್ಪಣೆ ಇವು ನಡೆಯುತ್ತದೆ. 11 ಗಂಟೆ ರಾತ್ರಿಗೆ ಬಲಿ ಶುರುವಾಗ್ತದೆ. ರಾತ್ರಿ 2 ಬಲಿ, ಮಧ್ಯದಲ್ಲಿ ಒಂದು ರಂಗಪೂಜೆ ಅಂತ ಆಗ್ತದೆ. ಅದಾದ ಮೇಲೆ ಬಲಿ ಮುಗಿದು ರಂಗಪೂಜೆ ಮುಗಿದು ಮತ್ತೊಂದು ಬಲಿ ಮುಗಿದು ಮಹಾಮಂಗಳಾರತಿ ಆಗುವಾಗ ರಾತ್ರಿ 2:30 ಗಂಟೆ ಆಗ್ತದೆ. ಅಲ್ಲಿವರೆಗೆ ಉತ್ಸವ ನಿರಂತರವಾಗಿ ನಡೀತದೆ. ಅಂದ್ರೆ ಈಗ ಬೆಳಗ್ಗೆ ಇವತ್ತು ಪ್ರಾರಂಭ ಆಗಿದ್ದು ಇವತ್ತು ರಾತ್ರಿ 2:30, 3 ಗಂಟೆ ತನಕ ಕಾರ್ಯಕ್ರಮಗಳೇ ನಡೀತಾ ಇರ್ತದೆ. ನಮ್ಮ ಜಿಲ್ಲೆಯ ಅತ್ಯಂತ ಪುರಾಣ ಪ್ರಸಿದ್ಧ ಕ್ಷೇತ್ರವಾದ ಶ್ರೀ ಮುಗ್ವಾ ಸುಬ್ರಹ್ಮಣ್ಯ ದೇವಸ್ಥಾನದ ಅತ್ಯಂತ ವಿಶೇಷ ಆಚರಣೆಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ನಮ್ಮ ವೀಕ್ಷಕರ ಪರವಾಗಿ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ.
ಶ್ರೀ ಕ್ಷೇತ್ರಕ್ಕೆ ಬಂದ ಭಕ್ತಾದಿಗಳಿಗೆ ಪ್ರಸಾದ ಭೋಜನದ ವ್ಯವಸ್ಥೆ ಇದ್ದು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಪ್ರಸಾದವನ್ನು ಸ್ವೀಕರಿಸಿದರು.